ನನಗೆ ಇನ್ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಡಬಲ್ ಬೇಕು, ಬಿಕಾಸ್ ಚಾನಲ್ ರೀಚ್ ಸತ್ತೋಗ್ಬಿಡಿದೆ. ಸೊ ಈ ಕಮ್ಮಿಗಿರೋ ರೀಚ್ನ ಜಾಸ್ತಿ ಮಾಡಬೇಕು ಅಂದರೆ ನಾವೆಲ್ಲರೂ ಮತ್ತೆ ಯೂನಿಟ್ ಆಗಬೇಕು. ಸೊ ನನ್ನ ವೀಡಿಯೋ ಲಿಂಕ್ಸ್ ಅಟ್ಲೀಸ್ಟ್ ಒಂದು ವಾರ 2 ವಾರವರೆಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವರ್ಷಕ್ಕೆ ಎಷ್ಟು ಸಲ ಬರ್ತಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ ಚಿನ್ನ. ನಮ್ಮ ಬಾಸ್ ಲ್ಯಾಂಡ್ ಆದಮೇಲೆ ಅದೆಷ್ಟು ರೆಕಾರ್ಡ್ಸ್ ಪ್ಯಾಕಪ್ ಆಗ್ತವೆ ಅನ್ನೋದೇ ಮ್ಯಾಟ್ರ್ ಆಗೋದು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಏನಾಗಿದೆ ಬ್ರೋ ಇಷ್ಟು ದಿನ ನಿಮ್ಗೆ ಎಷ್ಟೆಲ್ಲ ಬ್ರೋ ಕರೆಯೋದು, ನಿಮ್ಗೆ ಎಷ್ಟು ಮೆಸೇಜಸ್ ಕಳಿಸೋದು, ಎಷ್ಟು ಕಾಲ್ಸ್ ಮಾಡೋದು ಅಂತ ನೀವೇನ ಕೇಳಿದ್ರೆ ಅದೆಲ್ಲದಕ್ಕೂ ಆದರೆ ಇವಾಗ ಸದ್ಯಕ್ಕಿರೋ ಆನ್ಸರ್, ನಾನು ಹೇಳೋಕ್ಕಾಗೋ ಆನ್ಸರ್ ಏನಂದರೆ ನಾನೊಂದು ಬಿಸ್ನೆಸ್ ಸೆಟಪ್ ಮಾಡ್ತಾಯಿದ್ದೆ. ಅದೇನು ಬಿಸ್ನೆಸ್ ಅನ್ನೋದು ನಾನು ಡಿಸೆಂಬರ್ 2 ಹೇಳ್ತೀನಿ ಬರೋ ವೀಡಿಯೋಲ್ಲಿ. ಸೊ ಅದಕ್ಕೆ ಕಾಯ್ತಾ ಇರಿ. ಸೊ ಅದನ್ನು ಸೈಡಿಗಿಟ್ರೆ ಇವಾಗಿಂದ ಏನಾಗೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಡೈಲಿ ವೀಡಿಯೋಸ್ ಬರ್ತವೆ, ಅದ್ರಲ್ಲಿ ಚೇಂಜಸ್ ಇರಲ್ಲ. ಸೊ ಇಷ್ಟು ದಿನ ಏನಿತ್ತು ಅದು ಇಟ್ ವಾಸ್ ಸ್ಟಾರ್ಟಪ್ ಬಿಸ್ನೆಸ್. ಇಟ್ ಈಸ್ ಸ್ಟಾರ್ಟಪ್ ಬಿಸ್ನೆಸ್. ಸೊ ಅದರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದ್ವು. ಬಟ್ ಡೈಲಿ ವೀಡಿಯೋಸ್ ಬರ್ತವೆ. ಪವರೋಸ ನಿಂತೋಗ್ಬಿಟ್ರೆ ಅದು ಮೀನಿಂಗ್ ಇರಲ್ಲ. ಸ್ಟಾರ್ಟ್ ಮಾಡಿರೋದೇ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ, ಸ್ಟಾರ್ಟ್ ಮಾಡಿರೋದೇ ಯೂನಿಟಿ ಬೆಳೆಸೋಕ್ಕೆ. ಸೊ ಇಷ್ಟು ದಿನ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಎಲ್ಲರೂ ಯೂನಿಟಿಯಿಂದನೇ ರೆಕಾರ್ಡ್ಸ್ ಮಾಡಿದ್ದಾರೆ. ಅದೊಂದು ತುಂಬ ಖುಷಿ ಆಯಿತು ನೋಡ್ತಾ ಇದ್ದರೆ. ಬಟ್ ನೌ ಐ ಆಮ್ ಬ್ಯಾಕ್. ನಾನು ವಾಪಸ್ ಬಂದರೆ ಅದೆಷ್ಟು ಇಂಪ್ಯಾಕ್ಟ್ ಆಗುತ್ತೋ ಅದು ನನಗೆ ಗೊತ್ತಿಲ್ಲ. ಅದು ನೀವು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ, ಮೇನ್ ಟಾಪಿಕ್ಗೆ ಹೋಗೋಣ. ನಮ್ಮ ಪವರ್ ಆಫ್ ಯೂತ್ ಪ್ರೋಮೋ ಬಂದಿತ್ತು. ಆ ಪ್ರೋಮೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಫಸ್ಟ್ ಅನಿಸಿದ್ದೇನೆಂದರೆ ಆಬ್ವಿಯಸ್ಲಿ ಆ್ಯಸ್ ಅ ಫ್ಯಾನ್ ಆಲ್ಸೋ, ಏನಿದು ವಾಯ್ಸ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಸಾಂಗ್ ಈ ಥರ ಬರುತ್ತಾ ಅಂತ ಒಂಥರ ಭಯ ಆಯಿತು. ಆ ಭಯದಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಂಗೆ ಅರ್ಥ ಆಗಿದೆ ಏನಂದರೆ ಇಟ್ ಈಸ್ ನಾಟ್ ಅ ಫೈನಲ್ ಕಟ್. ಸುಮ್ಮನೆ ಆ ಪ್ರೋಮೋಗೋಸ್ಕರ ಆ ವಿಡಿಯೋ ಏನಿದೆ ಅದು ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ 90% ಏನಂದರೆ ಅದು ಮೂವಿಯಲ್ಲಿ ಇರಲ್ಲ. ಈ ಪ್ರೋಮೋಲಿ ಏನೇನು ಶೂಟ್ ಮಾಡಿದ್ದಾರೆ ಅದು ಮೂವಿಯಲ್ಲಿ ಬರಲ್ಲ. ಸೊ ಪವರ್ ಆಫ್ ಯೂತ್ ಸಾಂಗ್ಗೆ ಅದು ವಿಡಿಯೋ ಸಾಂಗ್ ಅಲ್ಲವೇ ಅಲ್ಲ. ಜಸ್ಟ್ ಪ್ರೋಮೋಗೋಸ್ಕರ ಪ್ರಮೋಷನಲ್ ಪರ್ಪಸಸ್ಗೋಸ್ಕರ ಸಪ್ರೇಟಾಗಿ ಶೂಟ್ ಮಾಡಿರೋದು. ಆ್ಯಂಡ್ ದ್ಯಾಟ್ ವಾಯ್ಸ್ ವಿಚ್ ಅಪ್ಪು ಬಾಸ್ ಹ್ಯಾಸ್ ಗಿವನ್, ಆರ್ ಯಾರು ಗೊತ್ತಿಲ್ಲ ಸಿಂಗರ್ ಸದ್ಯಕ್ಕೆ ನನಗೆ, ಅಪ್ಪು ಬಾಸೇ ಅನ್ಕೊತಾ ಇದ್ದೀನಿ. ನಾವು ವಾಸ್ ಏನು ಹಾಡಿದ್ದಾರೆ ಆ ಸಾಂಗ್ನ, ಇಟ್ ಈಸ್ ನಾಟ್ ಅ ಫೈನಲ್ ಕಾಪಿ. ಸೊ ಡಿಸೆಂಬರ್ 2 ಅದೇನು ಬರ್ತಾ ಇದೆ ಸಾಂಗ್, ಅದ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನಮ್ಮ ಪ್ರೊಡಕ್ಷನ್ ಟೀಮ್ ಅವ್ರಿಗೆ, ಬಿಕಾಸ್ ಅದು ಕಾಣಿಸ್ತಾ ಇದೆ. ಅವ್ರಿಗೆ ಒಂದೊಂದು ಪೋಸ್ಟರ್ಸ್ ಕೂಡ ಬಿಡ್ತಾ ಇದ್ದಾರೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪೋಸ್ಟರ್ ಅದೊಂಥರ ಯೂನಿಕ್ ಆಗಿದ್ದಾವೆ. ಸೊ ಇಫ್ ಯು ಸಿ ದಿಸ್ 3 days to go ಪೋಸ್ಟರ್ ಆ್ಯಂಡ್ 2 days to go ಪೋಸ್ಟರ್, ಫಸ್ಟ್ ಥಿಂಗ್ ಏನು ಅನಿಸ್ತದೆ ಅಂದರೆ ಆ ಕ್ವಾಲಿಟಿಯಲ್ಲಿ ಆಬ್ವಿಯಸ್ಲಿ ನೋಡಿ, ಅದು ಈ ಪೋಸ್ಟರ್ಸ್ ನೋಡಿದ್ಮೇಲೆ ಗೊತ್ತಾಗ್ತಿರೋ ವಿಷಯ ಏನಲ್ಲ. ನಮ್ಮ ಫಸ್ಟ್ ಟೀಸರ್ ನೋಡಿದಾಗ ಅನಿಸ್ತು, ಸೆಕೆಂಡ್ ಟೀಸರ್ ನೋಡಿದಾಗ ಅನಿಸ್ತು ಈ ಮೂವಿಯಲ್ಲಿ ಕ್ವಾಲಿಟಿಗೆ ಏನೂ ಕಮ್ಮಿ ಇರಲ್ಲ ಅಂತ. ಸೆಕೆಂಡ್ ಟೀಸರ್ ನೋಡಿದಾಗಂತೂ ಈ ಮೂವಿಯಲ್ಲಿ ಕ್ಲಾಸ್ಗೆ, ಮಾಸ್ಗೆ, ಕಂಟೆಂಟ್ಗೆ ಏನೂ ಕೊರತೆ ಇಲ್ಲ. ಸೊ ಅದೊಂದು ಅರ್ಥ ಆಗ್ತದೆ. ಬಟ್ ಆಫ್ಟರ್ ಆಲ್ ದ್ಯಾಟ್ ಅದನ್ನೆಲ್ಲ ಸೈಡ್ಗಿಟ್ರೆ ನಮ್ಮ ಅಪ್ಪು ಬಾಸ್ ಇದ್ದಾರಲ್ಲ, 7 ವರ್ಷ ನಮ್ಮ ಕಣ್ಣು ಕಾಣಿಸ್ಕೊಂಡಿಲ್ಲ. ಆಬ್ವಿಯಸ್ಲಿ ಟೀಸರ್ಸ್ ಅದನ್ನೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬಟ್ ನಮ್ಗೆ ಈ ಅಪ್ಪು ಫ್ಯಾನ್ಸ್ ಫೀಲಿಂಗ್ ಯಾವಾಗ ಬರುತ್ತೆ ಗೊತ್ತಾ, ಈ ಥಿಯೇಟರ್ಸ್ ಓಪನ್ ಆದಾಗ. ಆಬ್ವಿಯಸ್ಲಿ ಓಪನ್ ಆಗಿದೆ ಇವಾಗ. ಥಿಯೇಟರ್ಸ್ ಓಪನ್ ಆಗಿಬಿಟ್ಟು ನಾವು ಅಪ್ಪು ಬಾಸ್ ಮೂವಿ ಬಂದುಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ, ದ್ಯಾಟ್ 12 AM ಶೋ, ಆ ಲೋಗ್ ನಿಂತ್ಕೊಂಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದರೆ ಅದರಲ್ಲಿರೋ ಫ್ಯಾನ್ ಫೀಲಿಂಗೇ ಬೇರೆ. ಆಬ್ವಿಯಸ್ಲಿ ಇಯರ್ ಅದು ಆಗಲ್ಲ, ನೆಕ್ಸ್ಟ್ ಇಯರೇ ಆಗೋದು 2021ಗೆ. ಸೊ 2020 ಆದಷ್ಟು ಬೇಗ ಹೊಟ್ಟೋಗ್ಬಿಡ್ಲಿ, ಬೇಗ ಮುಗ್ದೋಗ್ಬಿಡ್ಲಿ. ನಮ್ಮ ಅಪ್ಪು ಬಾಸ್ ಪ್ರತಿಯೊಂದು ಸಾಂಗ್ಸ್ ಬರ್ತಾಯಿದೆ, ಇವರತ್ನ ಸಾಂಗ್ಸ್ ಪ್ರತಿಯೊಂದು ಬರ್ತಾ ಇದ್ದಾವೆ. ಸೊ ಫಸ್ಟ್ ಸಾಂಗ್ ಬಂದುಬಿಟ್ಟು ಪವರ್ ಆಫ್ ಯೂ, ಸೆಕೆಂಡ್ ಸಾಂಗ್ ಯಾವುದೋ ನಂಗೆ ಗೊತ್ತಿಲ್ಲ, ಅದು ಯಾರು ನನಗೆ ಹೇಳಿಲ್ಲ. ಸೊ ಎಲ್ಲ ಸಾಂಗ್ಸ್ ಆದಮೇಲೆ ಖಂಡಿತ ಟ್ರೇಲರ್ ಬರುತ್ತೆ. ಆ್ಯಂಡ್ ಟ್ರೇಲರ್ ವಿಲ್ ಬಿ ಔಟ್ ಇನ್ ಕನ್ನಡ ಆ್ಯಂಡ್ ತೆಲುಗು ಆ್ಯಸ್ ವೆಲ್. ಒಂದೇ ಸಲ ಬಿಡ್ತಾರೆ. ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಇದು ಹೊಂಬಾಳೆ ಫಿಲ್ಮ್ಸ್ ಚಾನಲಲ್ಲೇ ಬಿಡ್ತಾರಾ ಇಲ್ಲ ಹೊಂಬಾಳೆ ಮ್ಯೂಸಿಕ್ ಅನ್ನೋ ಚಾನಲ್ ಸಪ್ರೇಟಾಗಿ ಹೊಸದಾಗೇನ ಮಾಡ್ತಾ ಇದ್ದಾರೆ ಅಂತ. ಆ್ಯಸ್ ಆಫ್ ನೌ ನಮ್ಗೆ ಸಿಕ್ಕಿರೋ ನ್ಯೂಸ್ ಏನಂದರೆ ಹೊಂಬಾಳೆ ಫಿಲ್ಮ್ಸ್ ಚಾನಲಲ್ಲೇ ಇದು ರಿಲೀಸ್ ಆಗುತ್ತೆ ಸಾಂಗ್ಸ್. ಆ್ಯಂಡ್ ಕನ್ನಡ ಆ್ಯಂಡ್ ತೆಲುಗು ಎರಡೂ ಅದೇ ಚಾನಲೇ ರಿಲೀಸ್ ಆಗುತ್ತೆ ಅಂತ. ಸೊ 99% ಕನ್ಫರ್ಮ್ ಆಗಿದೆ, ಅದೇ ಚಾನಲೇ ರಿಲೀಸ್ ಆಗುತ್ತೆ. ಆ್ಯಂಡ್ ಕೆಲವರು ಹೇಳ್ತಾರೆ ಬ್ರೋ ಇದು ಆಡಿಯೋ ಚಾನಲ್ ಬಿಟ್ಟಿದ್ರೆ ಚೆನ್ನಾಗಿರ್ಬೋದಾಗಿತ್ತು ಅಂತ. ಅದು ನೀವು ತಲೆ ಕೆಡ್ಸ್ಕೊಂಬಿಡಿ. ಬಿಕಾಸ್ ದಿಸ್ ಆಡಿಯೋ ರೈಟ್ಸ್ ಏನಿದೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಅವರೇ ಮ್ಯೂಸಿಕ್ ಫೀಲ್ಡ್ ಕೂಡ ಎಂಟರ್ ಆಗ್ತಿದ್ದಾರೆ. ಸೊ ದೇ ಹ್ಯಾವ್ ಬ್ರಾಟ್ ದೇರ್ ಓನ್ ಆಡಿಯೋ ದಿಸ್ ಥಿಂಗ್ ರೈಟ್ಸ್. ಸೊ ಬೇರೆ ಚಾನಲ್ ಅದು ಹಾಕಕ್ಕೆ ಬರಲ್ಲ, ಅದು ಹಾಕೋಕ್ಕೂ ಆಗಲ್ಲ, ಅದು ಲೀಗಲ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹೊಂಬಾಳೆ ಫಿಲ್ಮ್ಸ್ ಅವರೇ ರಿಲೀಸ್ ಮಾಡಬೇಕು. ಆ್ಯಂಡ್ ಪ್ರಮೋಷನಲ್ಲಿ ನೋಡಿದ್ರೆ ಚೆನ್ನಾಗಿ ಪೋಸ್ಟರ್ಸ್ ಬಿಡ್ತಾ ಇದ್ದಾರೆ. ಆ್ಯಂಡ್ ಈ ವ್ಯೂಸ್ ಆ್ಯಂಡ್ ದಿಸ್ ರೆಕಾರ್ಡ್ಸ್ ಏನೇ ಇದ್ದರೂ ಅದು ನಾವು ಫ್ಯಾನ್ಸೇ ನೋಡ್ಕೊಬೇಕು. ಅದನ್ನೆಲ್ಲ ನೀವು ಪ್ರೊಡಕ್ಷನ್ ಟೀಮ್ ಮೇಲೆ ತಳ್ಳೋಕ್ಕಾಗಲ್ಲ. ಸೊ ನಮ್ಮ ಫ್ಯಾನ್ಸ್ ಕೂಡ ಇವಾಗ ಯೂನಿಟಿಯಿಂದ ವಾಪಸ್ ಬಂದರೆ ವಿ ಕ್ಯಾನ್ ಡೂ ದಿ ರೆಕಾರ್ಡ್ಸ್ ಆಲ್ ಓವರ್ ಅಗೇನ್. ಬಿಕಾಸ್ ಪ್ರೋಮೋಗೆ ನೋಡಿದ್ರೆ ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೊಂಡಂಗಿಲ್ಲ. ಲೈಕ್ಸನ್ನು 60K ಬಂದಿದೆ, 1 million ವ್ಯೂಸ್ ದಾಟಿದೆ. ಆ್ಯಂಡ್ ಪ್ರೋಮೋ ಕೂಡ ಅಕಸ್ಮಾತಾಗಿ ಬಿಟ್ಟಿರೋ ಪ್ರೋಮೋ. ಸೊ ಅಕಸ್ಮಾತಾಗಿ ಬಿಟ್ಟರು 60K ಲೈಕ್ಸ್ ಈಸ್ ಅ ವೆರಿ ಗುಡ್ ಥಿಂಗ್.
ಅದರಲ್ಲಿ ಕೊರತೆ ಇಲ್ಲ. ಬಟ್ ಕಮೆಂಟ್ಸ್ ತುಂಬ ಕಮ್ಮಿ ಬಂದಿದೆ. ಕಮೆಂಟ್ಸ್ ಕಮ್ಮಿ ಬಂದಿರೋದ್ರಿಂದ ಟ್ರೆಂಡಿಂಗ್ಗಳು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ವ್ಯೂಸ್ ಕೂಡ ವೆನ್ ಇಟ್ ಇಸ್ ಟ್ರೆಂಡ್ ಆದಾಗ ವ್ಯೂಸ್ ಬರ್ತಾನೆ ಇರ್ತವೆ. ಸೊ ಕಮೆಂಟ್ಸ್ ಸ್ವಲ್ಪ ಪಿಕಪ್ ಮಾಡ್ಕೊಬೇಕು. ಆ್ಯಂಡ್ ಇಟ್ ಈಸ್ ಅ ಕಮ್ಬ್ಯಾಕ್ ವಿಡಿಯೋ. ಈ ಕಮ್ಬ್ಯಾಕ್ ವಿಡಿಯೋಲಿ ಅಷ್ಟೊಂದು ಸ್ಟೆಪ್ಸು ಅಷ್ಟೊಂದು ಟ್ರಿಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾಳೆಯಿಂದ ಮಾತಾಡೋಣ. ನಾಳೆಯಿಂದ ಆರಾಮಾಗಿ ಕೂತ್ಕೊಂಡು ಜೊತೆಲಿ ಹೊಡಿಯೋಣ ರೆಕಾರ್ಡ್ಸು. ಸೊ ಯಾರ್ಯಾರು ರೆಡಿ ಇದ್ದೀರಾ ಕೆಳಗೆ ಕಮೆಂಟೇಷನಲ್ಲಿ ಹಾಕಿ. ನಾನು ಇನ್ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಡಬಲ್ ಬೇಕು, ಬಿಕಾಸ್ ಚಾನಲ್ ರೀಚ್ ಸತ್ತೋಗ್ಬಿಡಿದೆ. ಸೊ ಈ ಕಮ್ಮಿಗಿರೋ ರೀಚ್ನ ಜಾಸ್ತಿ ಮಾಡಬೇಕು ಅಂದರೆ ನಾವೆಲ್ಲರೂ ಮತ್ತೆ ಯೂನಿಟ್ ಆಗಬೇಕು. ಸೊ ನನ್ನ ವೀಡಿಯೋ ಲಿಂಕ್ಸ್ ಅಟ್ಲೀಸ್ಟ್ ಒಂದು ವಾರ 2 ವಾರವರೆಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ರೀಚ್ ವಾಪಸ್ ಬರೋವರೆಗೂ ದಯವಿಟ್ಟು ಎಲ್ಲರೂ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿ. ಎಲ್ಲರೂ ನನ್ನ ಜೊತೆ ಇರಿ. ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಜೊತೆ ಇರ್ತೀರಾ ಅದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬ ಕಮೆಂಟ್ಸ್ ಹಾಕಬೇಕು ಇವತ್ತು. ಸೊ ನೋಡೋಣ, ಎಲ್ಲ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಇಟ್. ನಾಳೆ ಮತ್ತೆ ಸಿಗೋಣ. ಅವಾಗವರೆಗೂ ದಿಸ್ ವಿಜಯ್ ಸೈನಿಂಗ್ ಆಫ್.